ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶ್ವೇತಾ ಕಿರಣ್. ಆ್ಯಕ್ಚುಲಿ ಇವತ್ತಿನ ರೆಸಿಪಿ ಬಂದು ಮಂಗಳೂರು ಬನ್ಸ್ ಹೇಗೆ ಮನೆಯಲ್ಲೇ ಮಾಡೋದು ರುಚಿಕರವಾಗಿ ಅಂತ ತೋರಿಸೋಣ ಅಂತ. ನಮಗೆ ಬಾಳೆ ಗಿಡದಲ್ಲಿ ಇವತ್ತು ಪಚ್ಚಬಾಳೆ ಗಿಡದಲ್ಲಿ ಬಾಳೆಹಣ್ಣಿದ್ವು ಅಂತ ಹೇಳ್ಬಿಟ್ಟು ನಾವು ಮಂಗಳೂರು ಬನ್ಸ್ ಮಾಡೋಣ ಅಂತ ಐಡಿಯಾ ಮಾಡಿಕೊಂಡು ನನಗೆ ಮಾಡೋಕ್ಕೆ ಬರುತ್ತೆ, ಟ್ರೈ ಮಾಡೋಣ ಅಂತ ಹೇಳಿ ಇಬ್ಬರು ಸೇರ್ಕೊಂಡು ಟ್ರೈ ಮಾಡ್ತಿದ್ವು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾವು ಇವತ್ತು 4.5 ಬಾನಾನ ಪಚ್ಚಬಾಳೆಹಣ್ಣ ತೊಗೊಂಡಿದ್ದೀವಿ. ಅದನ್ನು ಈ ಥರ ಸಿಪ್ಪೆ ತಗೊಂಡು ಸ್ಮ್ಯಾಶ್ ಮಾಡಬೇಕು. ಅಲ್ಲಿ ಸ್ವಲ್ಪ ಇಟ್ಕೊಂಡು ಅದನ್ನು ನುಣ್ಣಗೆ ಸ್ಮ್ಯಾಶ್ ಮಾಡ್ಕೋಬೇಕು. ಈ ಥರ ಕೈಯಲ್ಲೇ ಪೋರ್ಕ್ ಇದ್ದರೆ ಪೋರ್ಕಲ್ಲಾದ್ರೂ ಮಾಡ್ಕೋಬೋದು, ಅಥವಾ ಕೈಯಲ್ಲಿ ಮಾಡೋದ್ರಿಂದ ಸ್ವಲ್ಪ ಕ್ಲೀನಾಗಿ ಬರುತ್ತೆ ಅದು. ನೋಡಿ ಈ ಥರ ಸ್ವಲ್ಪ ನುಣ್ಣಗೆ ನೋಡಿ ಈ ಥರ ಎಷ್ಟು ಚೆನ್ನಾಗಿ ಬಂದಿದೆ. ಈ ಥರ ಎಲ್ಲ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡು ಅದಾದಮೇಲೆ ಅದಕ್ಕೆ ಸ್ವಲ್ಪ ಸಾಲ್ಟು ಮತ್ತು ಅದ್ರ ಜೊತೆಗೆ ಶುಗರ್ ಕೂಡ ಆ್ಯಡ್ ಮಾಡೋದು. ನಿಮಗೆ ಅಂದರೆ ನಾವಿಲ್ಲಿ ಸ್ಪೂನು ಅಳತೆಯಲ್ಲಿ ತೋರಿಸ್ತಿಲ್ಲ, ಯಾಕೆಂದರೆ ನಿಮ್ಮ ಮನೇಲಿ ಎಷ್ಟು ಪರ್ಸನ್ಗೆ ಮಾಡಬೇಕು ಅದ್ರ ಮೇಲೆ ನೀವು ಡಿಪೆಂಡ್ ಮಾಡಿಕೊಂಡು ಅಳತೆ ಹಾಕ್ಕೋಬೋದು. ನಿಮ್ಗೆ ಎಷ್ಟು ರುಚಿ ಬೇಕು ಮತ್ತು ಎಷ್ಟು ಸ್ವೀಟ್ ಬೇಕು, ಎಷ್ಟು ಉಪ್ಪು ಬೇಕು ಆ ಥರ. ನಾವಿಲ್ಲಿ ಕೈಯಲ್ಲೇ ಹಾಕ್ಕೊಂಡು ಸ್ವಲ್ಪ ಉಪ್ಪು ಮತ್ತು ಶುಗರ್ನ ಆ್ಯಡ್ ಮಾಡಿ ಆ ಥರ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಅದಕ್ಕೆ ಸ್ವಲ್ಪ ಮೊಸರು, ಅದನ್ನು ಅಷ್ಟೇ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮೊಸರನ್ನ ಆ್ಯಡ್ ಮಾಡ್ಕೋಬೋದು. ಅದೇ ಎಷ್ಟು ಜನಕ್ಕೆ ಬೇಕು ಅಂತ ನೋಡಿಕೊಂಡು ಅದು ಮೊಸರು ಕೂಡ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಹುಳಿ ಬರಲಿ ಅದು ಅಂತ ಹೇಳ್ಬಿಟ್ಟು ಆ್ಯಡ್ ಮಾಡಿಕೊಂಡು ಅದನ್ನು ಕ್ಲೀನಾಗಿ ಅದ್ರ ಜೊತೆ ಮಿಕ್ಸ್ ಆಗೋ ರೀತಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಹೇಳ್ಬೇಕಂದ್ರೆ ಗೋಧಿ ಹಿಟ್ಟು ಮೈದಾ ಹಿಟ್ಟು ಹಾಕಿದ್ವು. ನಾವು 2 ಬೌಲಷ್ಟು ಮೈದಾ ಹಿಟ್ಟನ್ನ ಆ್ಯಡ್ ಮಾಡಿದ್ವು. ಮೈದಾ ಹಿಟ್ಟು ಆ್ಯಡ್ ಮಾಡೋದ್ರಿಂದ ಸ್ವಲ್ಪ ಕ್ರಿಸ್ಪಿಯಾಗೂ ಬರುತ್ತೆ, ಚೆನ್ನಾಗೂ ಇರುತ್ತೆ. ಮತ್ತು ಅದು 2 ಬೌಲ್ ನಾವು ಮೈದಾ ಹಿಟ್ಟು ಆ್ಯಡ್ ಮಾಡಿದ್ಮೇಲೆ ಗೋಧಿ ಹಿಟ್ಟು ಅಷ್ಟೇ 2 ಬೌಲ್ ಆ್ಯಡ್ ಮಾಡ್ಬೋದು. ಬಟ್ ನಾವಿಲ್ಲಿ ಏನು ಮಾಡಿದ್ವು 2.5 ಬೌಲ್ ಆ್ಯಡ್ ಮಾಡಿದ್ವು. ಯಾಕೆಂದರೆ ಗೋಧಿ ಹಿಟ್ಟು ಆ್ಯಡ್ ಮಾಡೋದ್ರಿಂದ ಸ್ವಲ್ಪ ಸಾಫ್ಟಾಗಿ ಬರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಬರೀ ಮೈದಾ ಹಿಟ್ಟಾದರೆ ಸ್ವಲ್ಪ ಕಟ ಅನ್ನೋ ಮುರಿದ್ರೆ ಮುರ್ಕೊಳೋ ಥರ ಇರುತ್ತೆ. ಸ್ವಲ್ಪ ಸ್ಮೂತಾಗಿರಬೇಕು ಅಂದರೆ ಗೋಧಿ ಹಿಟ್ಟನ್ನ ಒಂದು 2.5 ಬೌಲ್ ಆ್ಯಡ್ ಮಾಡ್ಕೋಬೋದು. ನೋಡಿ ಈ ಥರ ಇದೆಲ್ಲ ಆ್ಯಡ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಅದನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೋದು. ನಾವು ಫಸ್ಟೇ ಮಿಕ್ಸ್ ಮಾಡಿದ್ವಲ್ವ ಇದೆಲ್ಲ ಎಂತ ಸಕ್ಕರೆ, ಶುಗರು, ಮೊಸರು ಎಲ್ಲ ಆ್ಯಡ್ ಮಾಡಿದ್ವಲ್ಲ, ಅದಕ್ಕೆ ನಾವು ಇದನ್ನು ಮಿಕ್ಸ್ ಮಾಡಿಕೊಂಡು ಹಿಟ್ಟನ್ನು ಕ್ಲೀನಾಗಿ ಈ ಥರ ನಾದಿಟ್ಕೋಬೇಕು. ಫಸ್ಟು ಈ ಥರ ಮಿಕ್ಸ್ ಮಾಡ್ಕೊಂಡು ಆಮೇಲೆ ನೋಡಿ ಈ ಥರ ಬಿಗ್ಗಾಗಿ ನಾದಬೇಕು. ಅದೆಲ್ಲ ಕ್ಲೀನಾಗಿ ಹೊಂದ್ಕೊಳೋ ಆ ಥರ ನಾದ್ಬಿಟ್ಟು ನಾವು ಅದನ್ನು ಕ್ಲೋಸ್ ಮಾಡಿ ಇಟ್ಟು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಗೈಸ್ ಇದನ್ನು 1 ಡೇ ಆರ್ 2 ಡೇಸ್ ಮಾಡಿ ಫ್ರಿಜ್ಜಲ್ಲಿಟ್ಟು ನಾವು ಮಧ್ಯಾಹ್ನ ಮಾಡ್ತೀವಿ ಅಂದರೆ ಬೆಳಗ್ಗೆನೇ ತೆಗೆದಿಟ್ಕೋಬೇಕು. ತೆಗೆದಿಟ್ಟು ನಾವು ಒಂದು 1 o'clock ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ವು. ತುಂಬ ಸ್ಮೂತಾಗಿ ಚೆನ್ನಾಗಿ ಬಂದಿತ್ತು ಹಿಟ್ಟು. ಮತ್ತು ಅದಕ್ಕೆ ಬರೀ ಚಟ್ನಿ ಆದರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಸಾಗುನು ಮಾಡೋಣ ಅಂತ ಮಾಡ್ತಾಯಿದ್ವು. ಅದು ವೆಜಿಟೇಬಲ್ ಸಾಗು, ಆ್ಯಕ್ಚುಲಿ ಬಟಾಣಿ ವೆಜಿಟೇಬಲ್ ಎಲ್ಲ ಹಾಕಿ ಅದಕ್ಕೆ ಸ್ವಲ್ಪ ಈರುಳ್ಳಿ ಮತ್ತು ಇದನ್ನು ಟೊಮೊಟೊನ ಅದನ್ನು ಹುರ್ಕೊಂಡು ನೋಡಿ ಈ ಥರ ನಿಮ್ಮ ಮನೇಲಿ ಯಾವುದು ತರಕಾರಿ ಇರುತ್ತೋ ಅದನ್ನು ಸ್ವಲ್ಪ ಸಣ್ಣಗೆ ಹಚ್ಕೊಂಡು ಬಟಾಣಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಸಾಗುಗೆ. ಅದನ್ನು ನಾವೇನು ಮಾಡಿದೆ ಸ್ವಲ್ಪ ಕಡಲೆ ಮಿಕ್ಸಿಗೆ ಮತ್ತು ಅರಿಶಿನದ ಪುಡಿ, ಹುರ್ಗಳ ಪುಡಿ, ಖಾರ ಪುಡಿ. ಹುರ್ಗಳ ಪುಡಿ ಅಂದರೆ ಧನಿಯಾ ಪುಡಿ ಅಂತಾರಲ್ಲ ಅದು ನಾವು ಮನೆಯಲ್ಲೇ ಮಾಡ್ಕೊತೀವಿ. ಮತ್ತು ಖಾರದ ಪುಡಿ ಅಂದರೆ ಮೆಣಸಿನ್ಕಾಯಿ ಪುಡಿ ಅದನ್ನು ಹಾಕ್ಕೊಂಡು, ಮತ್ತು ನಾವು ಯಾವುದು ಇದನ್ನು ಮಾಡಿರ್ತೀವಲ್ಲ ಹುರ್ಕೊಂಡಿರ್ತೀವಲ್ಲ ಈರುಳ್ಳಿ ಮತ್ತು ಟೊಮೊಟೊ, ಅದನ್ನು ಟೊಮೊಟೊ ಮತ್ತು ಶುಂಠಿನೂ ಹಾಕಿ ಆಮೇಲೆ ಇದು ಬೆಳ್ಳುಳ್ಳಿ ಎಲ್ಲ ಹಾಕಿ ಕ್ಲೀನಾಗಿ ಫ್ರೈ ಮಾಡ್ಕೊಂಡಿದ್ವು. ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಿಕೊಂಡ್ವು. ಮತ್ತೆ ಹೇಳ್ಬೇಕಂದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಂಡಿದ್ವು. ನೋಡಿ ಈ ಥರ ಎಲ್ಲ ಕ್ಲೀನಾಗಿ ಅದು ಫ್ರೈ ಆಗಕ್ಕೆ ಬಿಡಬೇಕು. ಅದಾದಮೇಲೆ ಎಲ್ಲ ಒಟ್ಟಿಗೆ ಆ್ಯಡ್ ಮಾಡಿಕೊಂಡು ನೋಡಿ ಇದು ಈ ಥರ ನಮ್ಗೆ ಎಷ್ಟು ಬೇಕೋ ಅಷ್ಟು ಖಾರನ ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡಿಕೊಂಡು ನಾನು ಆವಾಗಲೇ ಹೇಳ್ದಂಗೆ ಹುರ್ಗಳ ಪುಡಿ, ಖಾರ ಪುಡಿ ಎಲ್ಲ ಕಡಲೆ ಆ್ಯಡ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ತಿಕ್ಕಾಗಿ ಬರುತ್ತೆ ಕನ್ಸಿಸ್ಟೆನ್ಸಿ, ಅದಕ್ಕೋಸ್ಕರ ಕಡಲೆ ಆ್ಯಡ್ ಮಾಡ್ಕೊತೀವಿ. ಮತ್ತು ಶುಂಠಿ ಆ್ಯಡ್ ಮಾಡಿದರೆ ಶುಂಠಿ ಬೆಳ್ಳುಳ್ಳಿ ನಾವು ಪೇಸ್ಟ್ ಹಾಕಲ್ಲ, ಅದಕ್ಕೆ ಒಗ್ಗರಣೆಲ್ಲೇ ಮಿಕ್ಸ್ ಮಾಡ್ಕೊಂಬಿಟ್ಟು ಹಾಕ್ತೀವಿ. ಮತ್ತು ಅದನ್ನೆಲ್ಲ ತಗೊಂಡು ಅದೇ ಕುಕ್ಕರ್ಗೆ ನಾವು ಒಗ್ಗರಣೆ ಕೊಟ್ಕೊಂಡು ಅಂದರೆ ಜೀರಿಗೆ, ಸಾಸಿವೆ, ಅದ್ರಾಗ ಸ್ವಲ್ಪ ಎಣ್ಣೆ ಇಟ್ಟು ಇನ್ನೊಂದು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ನೋಡಿ ಚಿಟಪಟ ಅಂತ ಸಿಡಿದಿದ್ದಂಗೆ ಸಾಸಿವೆ ಮತ್ತು ಜೀರಿಗೆ, ಕರಿಬೇವು ಎಲ್ಲ ಹಾಕಿ
ಒಗ್ಗರಣೆ ಕೊಟ್ವು. ಮತ್ತು ಸ್ವಲ್ಪ ಈರುಳ್ಳಿ, ಒಂದು ಈರುಳ್ಳಿ ಮತ್ತು ತರಕಾರಿ ಹೆಚ್ಚಿಟ್ಕೊಂಡ್ವಲ್ಲ, ಇದೆಲ್ಲ ಚಟಪಟ ಸಿಡಿದ ಮೇಲೆ ಆ ತರಕಾರಿನೂ ಕೂಡ ಆ್ಯಡ್ ಮಾಡ್ಕೋಬೇಕು. ಆ ತರಕಾರಿ ಅದರಲ್ಲಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಕ್ಕೆ ಬಿಡಬೇಕು. ಫ್ರೈ ಆದಮೇಲೆ ಟೊಮೊಟೊ ಎಲ್ಲ ಆ್ಯಡ್ ಮಾಡಿಕೊಂಡು ಅದು ಸ್ವಲ್ಪ ಹೇಳಿನಲ್ಲ ಎಣ್ಣೆಯಲ್ಲಿ ಫ್ರೈ ಆಗಕ್ಕೆ ಬಿಡಬೇಕು. ಫ್ರೈ ಆದರೆ ಸ್ವಲ್ಪ ಚೆನ್ನಾಗಿರುತ್ತೆ ಪಲ್ಯ. ಅದಕ್ಕೋಸ್ಕರ ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ನೋಡಿ, ಈ ಥರ ಎಲ್ಲ ಮಾಡ್ಕೋಬೇಕು. ಆ್ಯಕ್ಚುಲಿ ಚೆನ್ನಾಗಿರುತ್ತೆ. ಅದಾದಮೇಲೆ ನಾವು ಮಿಕ್ಸಿಗೆಲ್ಲ ಹಾಕ್ಕೊಂಡಿದ್ವಲ್ಲ ಇಂಗ್ರೀಡಿಯೆಂಟ್ಸು, ಅದನ್ನೆಲ್ಲ ಫೈನ್ ಪೇಸ್ಟ್ ಮಾಡಿಕೊಂಡೆ. ಈ ಥರ ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಅದನ್ನು ಕೂಡ ನಾವು ಒಗ್ಗರಣೆ ಕೊಟ್ಕೊಂಡಿದ್ವಲ್ಲ ತರಕಾರಿ, ಅದರೊಳಗೆ ಹಾಕ್ಬಿಟ್ಟು ನಮಗೆ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿಗೆ ವಾಟರ್ನ ಆ್ಯಡ್ ಮಾಡ್ಕೋಬೇಕು. ಮತ್ತು ಎಷ್ಟು ಪರ್ಸನ್ಸ್ ಇರ್ತಾರೆ ಅದನ್ನು ನೋಡಿಕೊಂಡು ನಾವು ವಾಟರ್ನ ಆ್ಯಡ್ ಮಾಡ್ಕೋಬೇಕು. ಕ್ಲೀನಾಗಿ ಅದೆಲ್ಲ ಆದಮೇಲೆ ನಮಗೆ ಎಷ್ಟು ಲಾಸ್ಟಿಗೆ ಸಾಲ್ಟ್ ಎಷ್ಟು ಹಾಕ್ಕೋಬೇಕು ಎಲ್ಲ ಕ್ಲೀನಾಗಿ ನೋಡಿ ಹಾಕ್ಕೋಬೇಕು. ತುಂಬ ತೆಳುವಾಗಿ ಇರಬಾರ್ದು, ತುಂಬ ಗಟ್ಟಿಗೂ ಇರಬಾರ್ದು, ಆ ಥರ ನೋಡಿಬಿಟ್ಟು ಹಾಕ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ ಗೈಸ್. ಈ ಥರ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದು ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಹೊರಗಡೆ ತಿನ್ನೋದಕ್ಕಿಂತ ಮನೇಲಿ ಮಾಡ್ಕೊಂಡು ತಿಂದರೆ ಹೆಲ್ದಿನೂ ಆಗಿರುತ್ತೆ ಮತ್ತು ರುಚಿಯಾಗೂ ಇರುತ್ತೆ ಅಂತ ಹೇಳ್ಬೋದು. ಆ್ಯಕ್ಚುಲಿ ನಾವೀಗ ಏನಕ್ಕಪ್ಪ ಅಂದರೆ ನನ್ನ ನಾದಿನಿ ಇರೋದ್ರಿಂದ ಇಬ್ಬರು ಬಾಣ್ತೀನಿ. ಬಟ್ ಆ್ಯಕ್ಚುಲಿ ಅವಳಿಗೆ 8 ಮಂತ್ಸು, ನನಗೆ 7 ಮಂತ್ಸು. ಸುಮ್ಮನೆ ಕೂತಿರ್ತೀವಲ್ವ, ಏನಾದ್ರು ಒಂದು ರೆಸಿಪಿ ಮಾಡೋಣ ಅಂತೇಳಿ ಟ್ರೈ ಮಾಡ್ತಾ ಇರ್ತೀವಿ. ಚೆನ್ನಾಗಿ ಬಂದಿತ್ತು ಎಲ್ಲ ಇವತ್ತು. ಅದಕ್ಕೋಸ್ಕರ ಇವತ್ತು ಅವ್ರ ಹಸ್ಬೆಂಡು ಕೂಡ ಬಂದಿದ್ದರು. ಅಕ್ಕ ಏನಾದರೂ ಮಾಡೋಣ ಅಂತೇಳಿ ಎಸ್ಟರ್ಡೇನೇ ಪ್ಲ್ಯಾನ್ ಮಾಡಿ ಈ ಥರ ಎಲ್ಲ ಮಾಡಿ ಇಟ್ಕೊಂಡು ಏನೋ ಒಂದು ಮಾಡ್ದಂಗೆ ಆಗುತ್ತಲ್ಲ, ಟ್ರೈ ಮಾಡ್ದಂಗೆ ಅಂತೇಳಿ ಮಾಡಿದ್ವು. ಆ್ಯಕ್ಚುಲಿ ಅವ್ರು ಮಾಡಿದಾರಂತೆ. ನಾವು ಇವತ್ತು ನಮ್ಮ ಮನೇಲಿ ಫಸ್ಟ್ ಟೈಮ್ ಮಾಡಿಸಿದ್ದು. ಈ ಥರ 2 ವಿಷಲ್ ಬಂದಮೇಲೆ ಸ್ವಲ್ಪ ತೆಳುವಾಗಿತ್ತು ನಾವು ಮಾಡಿದ್ವು. ಅದಕ್ಕೋಸ್ಕರ ನಾವೇನು ಮಾಡಿದ್ವು ಅಂದರೆ ಮತ್ತೆ ಅದನ್ನು ಕುದಿಸಿದ್ವು. ಸ್ಟವ್ ಮೇಲೆ ಇಟ್ಟು ಕುದಿಸಿದ್ಮೇಲೆ ಸ್ವಲ್ಪ ಗಟ್ಟಿ ಆಯಿತು. ಅದು ತುಂಬ ತೆಳು ಇದ್ದರೆ ಅದಕ್ಕೆ ಸಿಗಲ್ಲ ಅಂತ ಹೇಳ್ಬಿಟ್ಟು ಸಾಂಬಾರು ಥರ ಇದಾಗುತ್ತೆ, ಫೀಲ್ ಆಗುತ್ತೆ ಅಂತೇಳಿ ತಿರ್ಗಾ ಕುದಿಸಿದ್ವು. ಚೆನ್ನಾಗಿ ಬಂದಿತ್ತು. ಮತ್ತು ಕಾಯಿ ಚಟ್ನಿ ಕೂಡ ಮಾಡ್ಕೊಂಡಿದ್ವು ನೋಡಿ. ಕಾಯಿ ಚಟ್ನಿ ಕೂಡ ಮಾಡ್ಕೊಂಡು ಇಟ್ಕೊಂಡಿದ್ವು. ಬರೀ ಇದೆ ಆದರೆ ಚೆನ್ನಾಗಿರಲ್ಲ ಅಂತ ಹೇಳಿ ಕಾಂಬಿನೇಷನ್ ಚೆನ್ನಾಗಿರಲಿ ಅಂತ ನೋಡಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ಥರ ಉಂಡೆಗಳು ಮಾಡಿ ಇಟ್ಕೊಂಡು ನನ್ನ ಅದನ್ನೇ ಸ್ವಲ್ಪ ದಪ್ಪಗೆ ಪೂರಿ ಅರಿತೀವಲ್ಲ ಅದೇ ಥರ ಸ್ವಲ್ಪ ದಪ್ಪಾಗಿರಬೇಕಿದು. ಯಾಕೆಂದರೆ ದಪ್ಪಗಿದ್ರೆ ಸ್ವಲ್ಪ ಲೇಯರ್ ಎಲ್ಲ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಎಣ್ಣೆನೂ ಕಾಯಕ್ಕಿಟ್ಟಿದ್ದು ಆಲ್ರೆಡಿ. ಕಾಯಕ್ಕಿಟ್ಟು ಒಂದೊಂದೇ ಅವಳು ಹರ್ಕೊಟ್ಟಂಗೆ ನಾನು ಎಣ್ಣೆಲ್ಲ ಹಾಕಿ ಬೇಯಿಸ್ತಿದ್ದೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬಂದಿತ್ತು. ಸ್ವಲ್ಪ ಡೀಪಾಗಿ ಬೇಯಿಸ್ಬೇಕದು, ಏಕೆಂದರೆ 2 ಹಿಟ್ಟು ಹಾಕಿರ್ತೀವಲ್ಲ ಅದು ಸ್ವಲ್ಪ ಬೇಯಬೇಕು, ಇಲ್ಲಾಂದರೆ ಚೆನ್ನಾಗಿರಲ್ಲ. ನೋಡಿ ಇಷ್ಟು ಅಗ್ಲಕ್ಕೆ ಹಾಕ್ಕೊಂಡು ಸಾಕು. ಇಷ್ಟು ರೌಂಡ್ ಶೇಪಲ್ಲಿ ಇಷ್ಟು ಅಗಲ ಬಂದಿದ್ರೆ ಸಾಕು. ಅದನ್ನು ನೋಡಿ ಸ್ವಲ್ಪ ಬವಲ್ ಬರೋ ಥರ ಮಾಡಿ ಉಬ್ಬುತ್ತೆ ಅದು. ನಾವೇನು ಸೋಡಾ ಏನು ಹಾಕಿರಲಿಲ್ಲ, ಆದರೂ ತುಂಬ ಸಾಫ್ಟಾಗಿ ಬಂದಿತ್ತು. ತುಂಬ ನೋಡೋಕ್ಕೂ ಚೆನ್ನಾಗಿತ್ತು ನೋಡಿ. ಈ ಥರ ಬಾಳೆ ಎಲೆಗೆ ಸರ್ವ್ ಮಾಡಿದ್ರು. ಸೂಪರಾಗಿತ್ತು ಗೈಸ್. ಆ್ಯಕ್ಚುಲಿ ನೋಡ್ತಿದ್ರೆ ತಿನ್ನಬೇಕು ಬೇಗ ಅನಿಸ್ತಿತ್ತು. ಓಪನ್ ಮಾಡಿ ನೋಡಿದ್ರೆ ತುಂಬ ಚೆನ್ನಾಗಿ ಬಂದಿತ್ತು. ಮತ್ತು ಇನ್ನು ಹೆಚ್ಚಿಗೆ ರೆಸಿಪಿಗಳು ಬೇಕು ಅಂದರೆ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ. ಆ್ಯಕ್ಚುಲಿ ಇದನ್ನು ಟೇಸ್ಟ್ ಮಾಡೋಕ್ಕೆ ಕೊಟ್ಟಿದ್ದು ನಾವು ನಮ್ಮ ಮನೆ ದೊಡ್ಡ ಮನುಷ್ಯರಿಗೆ. ಥ್ಯಾಂಕ್ ಯು ಆಲ್.